ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಏಪ್ರಿಲ್ 24 ಕನ್ನಡಿಗರಿಗೆ ಒಂದು ಹಬ್ಬದ ದಿನ. ಎಲ್ಲರಿಗೂ ಗೊತ್ತೇ ಇದೆ, ಕನ್ನಡ ಚಿತ್ರರಂಗದ ಅನಭಿಷಿಕ್ತ ದೊರೆ, ನಟ ಸಾರ್ವಭೌಮ, ಗಾನಗಂಧರ್ವ, ರಸಿಕರ ರಾಜ, ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಅವರ ಸ್ಮರಣೆಯ ಕೆಲವಾರು ಮಾತುಗಳು ಇಂದಿನ ಸಂಚಿಕೆಯಲ್ಲಿ. ಬನ್ನಿ. ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಒಂದು ಹೆಸರೇ ನಮ್ಮಲ್ಲಿಂದು ಉತ್ಸಾಹ ತರುತ್ತೆ. ಅವರನ್ನ ಎಲ್ಲರೂ ಕರೆಯೋದೇ ಅಪ್ಪಾಜಿ ಎಂದು. ಡಾಕ್ಟರ್ ರಾಜ್ಕುಮಾರ್ ಅವರ ಮುಂಚಿನ ಹೆಸರು ಮುತ್ತುರಾಜ್. ಮುತ್ತುರಾಜ್ ಅವರು ಡಾಕ್ಟರ್ ರಾಜ್ ಹೇಗಾದ್ರು ಅನ್ನೋದ್ರ ಬಗ್ಗೆ ನಾನು ವರ್ತಮಾನ ಪತ್ರಿಕೆಯಲ್ಲಿ ಓದಿದ್ದೆ. ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆಯವರಾದಂತಹ ಸಿಂಗಾನಲ್ಲೂರು ಪುಟ್ಟಸ್ವಾಮಿಯವರು ಈ ಗುಬ್ಬಿ ವೀರಣ್ಣ ಕಂಪನಿಯ ಮೂಲಕ ಪರಿಚಿತರಾಗಿದ್ದಂತಹ HLN ಸಿಂಹ ಅವರ ಹತ್ರ ಹೋಗಿ, ನನ್ನ ಮಗ ಥೇಟ್ ರಾಜ್ಕುಮಾರ್ ಅಂತರ ಇದ್ದಾನೆ, ಅವನಿಗೆ ಚಿತ್ರರಂಗದಲ್ಲಿ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ಕೊಳ್ತಾರೆ. HLN ಸಿಂಹ ಅವರು ಈಗಾಗಲೇ ಮುತ್ತುರಾಜ್ ಅವರ ಅಭಿನಯವನ್ನು ರಂಗಸ್ಥಳದಲ್ಲಿ, ನಾಟಕ ರಂಗದಲ್ಲಿ ನೋಡಿದ್ರು. ಅವರು ಮದ್ರಾಸಿನ AVM ಸ್ಟುಡಿಯೋ ಮಾಲೀಕರಾದಂತಹ ಮೇಯಪ್ಪನ್ ಅವರಿಗೆ ಬೇಡರ ಕಣ್ಣಪ್ಪ ಚಿತ್ರದ ದಿಣ್ಣ ಪಾತ್ರಕ್ಕೆ ಮುತ್ತುರಾಜ್ ಸೂಕ್ತ ವ್ಯಕ್ತಿ ಅಂತ ಹೇಳಿದರು. ನಂತರ ಸಂಪ್ರದಾಯದಂತೆ ಮೇಕಪ್ ಟೆಸ್ಟ್ ಆಯಿತು, ಸಂಭಾಷಣೆ ಹೇಳೋ ರೀತಿ ಎಲ್ಲವನ್ನೂ ಆದಮೇಲೆ ಕೊನೆಗೆ ಈ ಬೇಡರ ಕಣ್ಣಪ್ಪ ಚಿತ್ರಕ್ಕೆ ಮುತ್ತುರಾಜ್ ಅವರು ನಾಯಕನ ಪಾತ್ರಕ್ಕೆ ಆಯ್ಕೆ ಆದರು. ಚಿತ್ರೀಕರಣವೂ ಕೂಡ ಆಯಿತು. ಚಿತ್ರೀಕರಣದ 2 ಘಟನೆಗಳನ್ನು ಚಿತ್ರೀಕರಣ ಆಗುವಾಗ ಆ ಸುತ್ತಲಿದ್ದವರೆಲ್ಲ ನೋಡಿ ನಿಬ್ಬೆರಗಾದರು. ಅಂದರೆ ಎಷ್ಟೊಂದು ಪಾತ್ರದಲ್ಲಿ ತನ್ಮಯತೆಯನ್ನು ವಹಿಸ್ತಾ ಇದ್ದಾರೆ ಮುತ್ತುರಾಜ್ ಅಂತ ಹೇಳಿ. ಅದರಲ್ಲಿ ಒಂದು, ಅವರ ಧರ್ಮಪತ್ನಿ ಅಂದರೆ ಚಿತ್ರದಲ್ಲಿ ಧರ್ಮಪತ್ನಿಯಾದಂತಹ ಪಂಡರೀಬಾಯಿ ಅವರಿಗೆ ಕೆನ್ನೆಗೆ ಹೊಡೆಯುವಂತಹ ಒಂದು ಘಟನೆ. ನಂತರ ಈ ಬೇಡರ ಕಣ್ಣಪ್ಪನ ಪಾತ್ರ ಮಾಡುವಾಗ ಅವರ ಬೆನ್ನಿಗೆ ಮತ್ತು ಹೊಟ್ಟೆಗೆ ಚಾಟಿಯಿಂದ ಹೊಡೆಯಲಾಗುತ್ತದೆ. ಅದು ನಿಜವಾಗ್ಲೂ ಸಹಜವಾಗಿ ಬರಲಿ ಅಂತ ಸ್ವಲ್ಪ ಜೋರಾಗಿ ಹೊಡೆದಾಗ ಬೆನ್ನು ಮತ್ತು ಹೊಟ್ಟೆಯ ಭಾಗದಿಂದ ರಕ್ತ ಕೂಡ ಬರ್ತಾ ಇತ್ತಂತೆ. ಅದು ಬಂದರೂ ಕೂಡ ಅದನ್ನು ಲೆಕ್ಕಿಸದೆ ಅಭಿನಯ ನೀಡಿದಂತಹ ಈ ಮುತ್ತುರಾಜ್ಕುಮಾರ್ ಅಭಿನಯವನ್ನು ಎಲ್ಲರೂ ಸೆಟ್ನಲ್ಲಿದ್ದವರೆಲ್ಲರೂ ಕೊಂಡಾಡಿದ್ರು ಅಂತಲೂ ಕೂಡ ನಾನು ಆ ಪತ್ರಿಕೆಯಲ್ಲಿ ಓದಿದ್ದೆ. ಎಲ್ಲ ಆಯಿತು. ಚಿತ್ರದ ಮೊದಲ ಪ್ರತಿ ಕೂಡ ಬಂತು. ಪ್ರತಿಯನ್ನು ವೀಕ್ಷಿಸಲು ಚಿತ್ರದಲ್ಲಿ ಭಾಗವಹಿಸಿದವರು ಎಲ್ಲರೂ ಕೂಡ ಕುತ್ಕೊಂಡು ನೋಡಿದಾಗ ಈ ಚಿತ್ರದ ನಿರ್ಮಾಪಕರಾದಂತಹ ಮೇಯಪ್ಪನವರಿಗೆ ಬಹಳ ಖುಷಿ ಆಯಿತು. ಆಹಾ, ಮುತ್ತುರಾಜ್ಕುಮಾರ್ ಎಷ್ಟೊಂದು ಸ್ಮರಣೀಯವಾಗಿ ಅಭಿನಯವನ್ನು ನೀಡಿದ್ದಾರೆ ಅಂತ ಹೇಳಿ. ಎಲ್ಲ ಚಿತ್ರ ನೋಡ್ಕೊಂಡು ಹೊರಗೆ ಬಂದಮೇಲೆ ಮುತ್ತುರಾಜ್ ಅಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಮುಖದಲ್ಲಿ ನಿರಾಸೆ ಮತ್ತು ದುಃಖ ಕಾಣ್ತಾ ಇತ್ತು. ಅವರು ಸೀದಾ HLN ಸಿಂಹ ಅವ್ರ ಹತ್ರ ಹೋಗಿ ಕೇಳಿದರು, ಅಲ್ಲ, ಚಿತ್ರ ಏನೋ ಚೆನ್ನಾಗಿದೆ, ಆದರೆ ನೀವು ಅಲ್ಲಿ ನನ್ನ ಹೆಸರನ್ನೇ ಹಾಕಲಿಲ್ವಲ್ಲ, ನನಗೆ ತುಂಬ ಬೇಜಾರಾಗುತ್ತೆ ಅಂತ ಹೇಳಿದ್ರಂತೆ. ಆಗ HLN ಸಿಂಹ ಅವರು ನಕ್ಕು ಬಿಟ್ಟು ಹೇಳಿದ್ರಂತೆ, ನಿಮ್ಮ ತಂದೆ ನಮ್ಮ ಬಳಿ ಅವಕಾಶ ಕೇಳ್ಕೊಂಡು ಬಂದಾಗ ನನ್ನ ಮಗ ರಾಜ್ಕುಮಾರ್ ಅಂತರ ಇದ್ದಾರೆ ಅಂತ ಹೇಳಿದರು. ಆದ್ದರಿಂದ ಇವತ್ತಿಂದ ನೀನು ಮುತ್ತುರಾಜ್ ಅಲ್ಲ, ನಿನ್ನನ್ನು ನಮ್ಮ ಕನ್ನಡ ಚಿತ್ರರಂಗಕ್ಕೆ ರಾಜ್ಕುಮಾರ ಅಂತ ಹೇಳಿ ನಾವೆಲ್ಲ ಪರಿಚಯ ಮಾಡಿಸ್ತೀವಿ ಅಂತ ಹೇಳಿದರು. ಅಂದು ಆ ಚಿತ್ರ 1954 ಮೇ 7 ಬಿಡುಗಡೆಯಾಗಿ ಶತದಿನೋತ್ಸವವನ್ನು ಆಚರಿಸಿ ಎಲ್ಲ ಬಾಕ್ಸ್ ಆಫೀಸ್ ದಾಖಲೆಯನ್ನು ಸ್ಥಾಪಿಸಿತು. ಅಂದು ಶುರುವಾದಂತಹ ಅವರ ಚಿತ್ರರಂಗದ ಪ್ರಯಾಣ 2000 ಇಸವಿಯವರೆಗೂ ಕೂಡ ಸತತವಾಗಿ 206 ಚಲನಚಿತ್ರಗಳಲ್ಲಿ ನಾಯಕ ನಟರಾಗಿ ಅವರು ವಿಜೃಂಭಿಸಿದರು. ಕನ್ನಡ ಚಿತ್ರರಂಗದ ಧ್ರುವತಾರೆ ಆದರು. ನಾನು ಮೊದಲು ಚಿತ್ರನ ಅವ್ರದ್ದು ನೋಡಿದ್ದು 1972ರಲ್ಲಿ. ಆವಾಗ ನನಗೆ 10 ವರ್ಷ ವಯಸ್ಸಾಗಿತ್ತು. ಬಂಗಾರದ ಮನುಷ್ಯ, ಅದು ನಾನು ಮಂಗಳೂರಿನಲ್ಲಿ ಆವಾಗ ಸ್ಕೂಲಲ್ಲಿ ಓದ್ತಾ ಇದ್ದೆ. ಸ್ಕೂಲಿನ ಎಲ್ಲ ಮಕ್ಕಳನ್ನು ಕರ್ಕೊಂಡು ಹೋಗಿದ್ರು. ಅಂದರೆ ಆ ಚಿತ್ರಕ್ಕೆ 50% ತೆರಿಗೆ ವಿನಾಯಿತಿಯನ್ನು ಕೊಟ್ಟು ಎಲ್ಲ ಶಾಲಾ ಕಾಲೇಜಿನ ಎಲ್ಲರೂ ಕೂಡ ಆ ಚಿತ್ರವನ್ನು ನೋಡಬೇಕು ಅಂತ ಸರ್ಕಾರ ಕೂಡ ಹೇಳಿತ್ತು. ಅಂದರೆ ಆ ಚಿತ್ರದಲ್ಲಿರೋ ಒಂದು ಸಾಮಾಜಿಕ ಸಂದೇಶ ಎಲ್ಲರೂ ನೋಡಲಿ ಅನ್ನೋ ಒಂದು ಅಭಿಲಾಷೆಯಿಂದ ಚಿತ್ರವನ್ನು ನಾನು ಪ್ರಥಮ ಬಾರಿಗೆ ನೋಡಿದಾಗ ಆ ವಯಸ್ಸಿನಲ್ಲೇ ನನಗೆ ಅನಿಸ್ತು, ಅಬ್ಬಾ ಎಷ್ಟು ಚೆನ್ನಾಗಿದ್ದಾರೆ ರಾಜ್ಕುಮಾರ್ ಅವರು, ಎಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ. ಕೊನೆಗೆ ಆ ಚಿತ್ರ ಮುಗಿತಿದ್ದ ಹಾಗೆ
ಮಕ್ಕಳಾದ ನಮ್ಮೆಲ್ಲರ ಕಣ್ಣಲ್ಲಿ ಕೂಡ ನೀರು ಬಂತು. ಅಯ್ಯೋ, ರಾಜ್ಕುಮಾರ್ ಅವ್ರು ಎಲ್ಲಿ ಹೋದ್ರು, ಅವ್ರು ಮತ್ತೆ ಬರಲ್ವಾ ಅಂತ ಒಂದು ಪ್ರಶ್ನೆ ಕೂಡ ಬಂತು. ಅದಾದ ನಂತರ ಎಷ್ಟೋ ವರ್ಷಗಳಾದ್ಮೇಲೂ ಕೂಡ ಆ ಚಿತ್ರದ ಬಗ್ಗೆ ಒಂದು ವಿಮರ್ಶೆಯನ್ನು ನಾನು ಓದ್ತಾ ಇದ್ದೆ. ಅಂದರೆ ಬಂಗಾರದ ಮನುಷ್ಯನ ಪಾತ್ರದಲ್ಲಿ ರಾಜೀವ ಪಾತ್ರದಲ್ಲಿ ರಾಜ್ಕುಮಾರ್ ವಹಿಸಿದ್ರು. ಅವರ ಅಕ್ಕನ ಗಂಡ ಇವರ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರು. ಅಕಾಲಿಕವಾಗಿ ಅವರ ಅಕ್ಕನ ಗಂಡ ಮರಣ ಹೊಂದಾಗ ರಾಜ್ಕುಮಾರ್ ಅವರು ವಿದ್ಯಾಭ್ಯಾಸವನ್ನು ನಿಲ್ಲಿಸಿ ಹಳ್ಳಿಗೆ ಬರ್ತಾರೆ. ಯಾಕಂದರೆ ತನ್ನ ಅಕ್ಕನ ಮಕ್ಕಳು 3-4 ಜನ ಇನ್ನೂ ಓದ್ತಾ ಇದ್ದಾರೆ. ತನ್ನ ಅಕ್ಕನ ಗಂಡ ತನಗೆ ಒಂದು ನೆಲೆಯನ್ನು ಕಲ್ಪಿಸುವ ಉದ್ದೇಶದಿಂದ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ರು. ಇವತ್ತು ನನ್ನ ಅಕ್ಕನ ಸಂಸಾರ ನಡು ನೀರಿನಲ್ಲಿದೆ, ಇಂತಹ ಸಂಸಾರಕ್ಕೆ ನಾನು ಆಸರೆ ಆಗಬೇಕು ಅಂತ ಓದನ್ನು ನಿಲ್ಲಿಸಿ ಕೊನೆಗೆ ಹಳ್ಳಿಗೆ ಬಂದು ಹಳ್ಳಿಲಿರೋ ಆ ಬರಡು ಭೂಮಿಯನ್ನು ಫಲವತ್ತತೆಯನ್ನಾಗಿ ಮಾಡಿ ಅಂತಹ ಬರಡು ಭೂಮಿಯಲ್ಲಿ ಬೆಳೆಯನ್ನು ಬೆಳೆದು ಆ ಅಕ್ಕನ ಮಕ್ಕಳ ಎಲ್ಲ ವಿದ್ಯಾಭ್ಯಾಸ ಕೆಲಸಕ್ಕೆ ಅವರು ಸಹಾಯ ಮಾಡ್ತಾರೆ. ಆ ಚಿತ್ರದ ಸಂದೇಶ ಏನಂದರೆ, ಯಾವುದೇ ಆಗಲಿ ಕಷ್ಟಪಟ್ಟು ಇಷ್ಟಪಟ್ಟು ಗುರಿಯಿಂದ ಮಾಡಿದರೆ ಖಂಡಿತವಾಗ್ಲೂ ಕೂಡ ಈ ಭೂಮಿ ತಾಯಿ ನಮ್ಮ ಕೈ ಬಿಡೋದಿಲ್ಲ ಅನ್ನೋ ಒಂದು ಸಾಮಾಜಿಕ ಸಂದೇಶ ಎಷ್ಟರ ಮಟ್ಟಿಗೆ ಸಮಾಜದ ಮೇಲೆ ಪರಿಣಾಮ ಬೀರ್ತು ಅಂದರೆ, ಎಷ್ಟೋ ಜನ ಓದಿ ಕೆಲಸ ಇಲ್ಲದೆ ಕೂತಿದ್ದವರು ಕೂಡ ಮತ್ತೆ ಹಳ್ಳಿಗೆ ಬಂದು ತಮ್ಮ ವಂಶಪಾರಂಪರವಾಗಿ ಬಂದಂಥ ಜಮೀನಲ್ಲಿ ಕೆಲಸ ಮಾಡಿ ನೆಲೆ ನಿಂತ ಉದಾಹರಣೆಗಳು ಕೂಡ ಆಗ ಸಾಕಷ್ಟು ನಡೀತು. ಸಮಾಜದಲ್ಲಿ ಒಂದು ಕ್ರಾಂತಿಯೂ ಆಯಿತು. ಅಂದರೆ ಚಲನಚಿತ್ರ ಮನುಷ್ಯರ ಜೀವನದಲ್ಲಿ ಎಷ್ಟೊಂದು ಮಹತ್ವವಾದ ಪಾತ್ರವನ್ನು ವಹಿಸುತ್ತೆ. ರಾಜ್ಕುಮಾರ್ ಅವರ ಪಾತ್ರ, ಅವರ ಮಾತು, ಅವರು ಅಭಿನಯಿಸುವ ರೀತಿ ನಿಜವಾಗ್ಲೂ ನಮ್ಮ ಕಣ್ಣು ಮುಂದೆ ನಡೆದಿದೆಯೇನೋ ಅನ್ನೋ ಒಂದು ಭಾವನೆ ಮೂಡಿಸುವಷ್ಟು ಅವರು ಯಶಸ್ವಿಯಾಗಿದ್ದರು. ಇಂತಹ ಸಾಮಾಜಿಕ ಸಂದೇಶಗಳೆಲ್ಲವೂ ಕೂಡ ಜನರ ಜೀವನದಲ್ಲಿ ಹಾಸುಹೊಕ್ಕಾಗಿರೋದ್ರಿಂದಲೇ ಇವತ್ತಿಗೂ ಕೂಡ ಎಲ್ಲರೂ ಕುಳಿತುಕೊಂಡು ಸಂಸಾರ ಸಮೇತ ನೋಡುವಂಥ ಚಿತ್ರ ಯಾವುದಂದರೆ ಡಾಕ್ಟರ್ ರಾಜ್ಕುಮಾರ್ ಚಿತ್ರಗಳು ಅನ್ನುವಷ್ಟರ ಮಟ್ಟಿಗೆ ಅವರು ಪ್ರಸಿದ್ಧರಾಗಿದ್ದರು. ನಂತರ ಸಾಕಷ್ಟು ಚಿತ್ರಗಳು ಬಂದವು. ಇನ್ನೊಂದು ಕೂಡ ಒಂದು ಘಟನೆ ಹೇಳ್ತೀನಿ. ನಾವೆಲ್ಲ ಇನ್ನೂ ಆವಾಗ ಸ್ಕೂಲ್ ಮುಗಿಸಿ ಕಾಲೇಜಿಗೆ ಹೋಗ್ತಾ ಇದ್ವೋ ಏನೋ. ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಚಲನಚಿತ್ರ ಇವತ್ತು ಶುಕ್ರವಾರ ಬಿಡುಗಡೆ ಆಗುತ್ತೆ ಅಂದರೆ ಅದರದ್ದು ಮುಂಗಡ ಬುಕ್ಕಿಂಗ್ ಅಂತೂ ಬಾಲ್ಕನಿದು ಮುಂಚಿತವಾಗಿ ಆಗಿರುತ್ತೆ. ಕೆಳಗೆ ಕೂತು ನೋಡೋರ್ದು ಬೆಳಗಿನ ಜಾವ 2 ಗಂಟೆ 3 ಗಂಟೆಗೆ ಹೋಗಿ ಕ್ಯೂ ಅಲ್ಲಿ ನಿಲ್ತಾ ಇದ್ರು. ಕ್ಯೂ ಅಲ್ಲಿ ನಿಂತರೂ ಕೂಡ ಟಿಕೆಟ್ ಸಿಗ್ತಾ ಇರಲಿಲ್ಲ. ನಮಗೊಂದು ರಾಜ್ಕುಮಾರ್ ಅವರ ಫಿಲಮ್ಗೆ ಹೋಗಬೇಕು ಅಂದರೆ ಒಂದು ವಾರದಿಂದಲೇ ನಮಗೊಂದು ಹಬ್ಬ, ಮನೆಯಲ್ಲಿ ಹಬ್ಬ ನಾವು ನೋಡಬೇಕು ಅಂದರೆ ಅಷ್ಟೊಂದು ಮನಸ್ಸಿನಲ್ಲಿ ಆಸೆ. ಮನೆ ಹಿರಿಯರು ಕೂಡ ರಾಜ್ಕುಮಾರ್ ಫಿಲಮ್ ಬಂತು ಅಂದರೆ ಮನೆ ಮಂದಿ ಎಲ್ಲ ಹೋಗೋಕ್ಕೆ ಅವರು ಕೂಡ ಅನುಮತಿ ಕೊಡ್ತಾ ಇದ್ರು. ಅಂದರೆ ಅಂತಹ ಒಂದು ಒಳ್ಳೆಯ ಸಂದೇಶ ಯಾರೂ ಕೂಡ ಅಯ್ಯೋ ಈ ಸೀನ್ ಹೀಗಿದೆಯಪ್ಪ, ಇದನ್ನು ಹೇಗಪ್ಪ ನಾವು ಮಕ್ಕಳ ಜೊತೆ ಕುತ್ಕೊಂಡು ನೋಡೋದು ಅನ್ನೋ ಚಿತ್ರದ ಒಂದು ದೃಶ್ಯ ಕೂಡ ಅವರ 206 ಚಲನಚಿತ್ರದಲ್ಲಿ ಇರಲಿಲ್ಲ ಅನ್ನೋದು ಕೂಡ ಒಂದು ವಿಶೇಷವಾಗಿ ಹೇಳಬೇಕು. ನಂತರ ಬಂದಂತಹ ಸುಮಾರು ಚಿತ್ರಗಳನ್ನು ನಾನು ನೋಡಿದ್ದೀನಿ. ಅದರಲ್ಲಿ ಅವರು ಕೆಲವು ಜಾನಪದ ಚಿತ್ರಗಳಲ್ಲಿ ಮಾಡಿದರು, ಪೌರಾಣಿಕ ಚಿತ್ರಗಳನ್ನು ಕೂಡ ಮಾಡಿದರು. ಮಯೂರ ಚಿತ್ರದ ಆ ಮಯೂರ ವರ್ಮ ಅಂದರೆ ನಮ್ಮ ಕನ್ನಡಿಗರ ಕನ್ನಡ ನಾಡಿನಲ್ಲಿ ಮೊದಲ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂತಹ ಮಯೂರ ವರ್ಮನ ಪಾತ್ರವಂತೂ ಮರಿಲಿಕ್ಕೆ ಸಾಧ್ಯವಿಲ್ಲ. ಅವರು ರಾಜ್ಕುಮಾರ್ ಅಂತರ ಆ ದೃಶ್ಯದಲ್ಲಿ ಭಾಗವಹಿಸಿದಾಗ ನಿಜವಾಗ್ಲೂ ರಾಜ್ಕುಮಾರರು ಹಿಂದಿನ ಕಾಲದಲ್ಲಿ ಹೀಗೆ ಇಷ್ಟೇ ಇಷ್ಟೇ ಚೆನ್ನಾಗಿ ಅವರು ಕತ್ತಿವರಿಸೆ ಮಾಡ್ತಾ ಇಷ್ಟೇ ಚೆನ್ನಾಗಿ ಕನ್ನಡವನ್ನು ಮಾತಾಡ್ತಾ ಅನ್ನಿಸುವಷ್ಟು ನಮ್ಮ ಮನಸ್ಸಿನಲ್ಲಿ ಅವರು ನಿಲ್ತಾ ಇದ್ರು. ಅಂದರೆ ಮಯೂರ ಹೇಗಿರಬಹುದು, ಅಥವಾ ಬಬ್ರುವಾಹನದಲ್ಲಿ ಅರ್ಜುನನ ಪಾತ್ರದಲ್ಲಿ ಅವರು ಮಿಂಚಿದ್ದಿರ್ಬೋದು. ಒಂದೊಂದು ಪಾತ್ರಗಳನ್ನು ನೋಡ್ತಾ ಇದ್ದರೆ ಹಿಂದೆ ಆ ಕಥೆಗಳಲ್ಲಿ ಆ ಪಾತ್ರಧಾರಿಗಳು ಹೀಗೆ ಇದ್ರೇನೋ ಅನಿಸುವಷ್ಟರ ಮಟ್ಟಿಗೆ ಅವರು ಆ ಪಾತ್ರದಲ್ಲಿ ಒಳಹೊಕ್ಕು ಅಭಿನಯಿಸ್ತಾ ಇದ್ರು. ಇವತ್ತಿಗೂ ಕೂಡ ಅವರು ನಮ್ಮೊಡನೆ ಇಲ್ಲದೆ ಎಷ್ಟೋ ವರ್ಷಗಳಾದರೂ ಕೂಡ ಆ ಪಾತ್ರಗಳ ಮುಖಾಂತರ ಇವತ್ತಿಗೂ ಕೂಡ ನಮ್ಮಲ್ಲಿ ಜೀವಂತವಾಗಿದ್ದಾರೆ. ಮತ್ತು ಇನ್ನೊಂದು ಕೂಡ ನಾನು ಅವಾಗನೇ ಪತ್ರಿಕೆಯಲ್ಲಿ ಓದಿದ್ದಂತಹ ಜ್ಞಾಪಕ ಏನಂದರೆ, ಮೈಸೂರು ವಿಶ್ವವಿದ್ಯಾನಿಲಯ ರಾಜ್ಕುಮಾರ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಕೊಟ್ಟಿದ್ದನ್ನು
ಅಬ್ಬಾ, ಲಕ್ಷಾಂತರ ಜನ ಅದನ್ನು ವೀಕ್ಷಿಸಿದಾಗ ಎಷ್ಟು ನಮ್ಮ ಮನೆಯ ಮಕ್ಕಳಿಗೆ, ನಮ್ಮ ಮನೆ ಸದಸ್ಯರಿಗೆ ಆ ಒಂದು ಪ್ರಶಸ್ತಿ ಬಂತೇನೋ ಅಂತ ಹೇಳಿ ಕನ್ನಡಿಗರೆಲ್ಲರೂ ಸಂಭ್ರಮಿಸಿದರು. ಈ ಪ್ರಶಸ್ತಿ ಎಲ್ಲ ದೊರೆತಾದ್ಮೇಲೆ ಕೆಲವು ಚಿತ್ರೀಕರಣದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭಾಗವಹಿಸಿ ವಾಪಸ್ ಬರುವಾಗ ಒಂದು ಅಜ್ಜಿ ಅವ್ರನ್ನ ನಿಲ್ಲಿಸಿ ಕೇಳ್ತಂತೆ, ಏನಪ್ಪ ನೀನು ಯಾವಾಗ ಡಾಕ್ಟರ್ ಆದ್ಯಪ್ಪ, ನನಗೆ ಹುಷಾರಿಲ್ಲ, ಸ್ವಲ್ಪ ನೋಡ್ತೀಯಾ ಅಂತ ಕೇಳಿದಾಗ ಡಾಕ್ಟರ್ ರಾಜ್ಕುಮಾರ್ ಮಗುವಿನಂತೆ ನಕ್ಕೆ ಹೇಳಿದ್ರಂತೆ, ಅಜ್ಜಿ ನಾನು ಓದಿದ್ದು 2ನೇ ಕ್ಲಾಸು 3ನೇ ಕ್ಲಾಸು ಅಷ್ಟೇ, ನನಗೆ ಈ ನಿಮ್ಮೆಂಥವ್ರು ಎಲ್ಲರೂ ಸೇರಿಬಿಟ್ಟು ನನಗೆ ಡಾಕ್ಟ್ರ್ ಅನ್ನೋ ಒಂದು ಬಿರುದನ್ನು ಕೊಟ್ಟಿದ್ದಾರೆ. ಅಂದರೆ ಅದು ಮಾತು ಹೇಳಿದಾಗ ಅದೆಷ್ಟು ಸರಳತೆ, ಅವರು ಜನರ ಜೊತೆ ಅವರು ಬೆರೆಯೋದಿರಬಹುದು. ಮತ್ತು ಇನ್ನೊಂದು ಜ್ಞಾಪಕ ಏನಂದರೆ, ನಮ್ಮ ಕನ್ನಡದ ಪ್ರೇಕ್ಷಕರನ್ನು ಅಂದರೆ ಅಭಿಮಾನಿಗಳನ್ನು ದೇವರು ಅಂತಹ ಮೊದಲು ಬಾರಿಗೆ ಕರೆದಂತಹ ನಾಯಕ ನಟರೇ ಡಾಕ್ಟರ್ ರಾಜ್ಕುಮಾರ್ ಅವರು. ಆಮೇಲೆ ನಿರ್ಮಾಪಕರನ್ನು ನಮ್ಮ ಅನ್ನದಾತರು ಅಂತ ಹೇಳಿಬಿಟ್ಟು ಅವರನ್ನು ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿಟ್ಟು ಅವರನ್ನು ಗೌರವಿಸಿದಂತಹ ಪ್ರಥಮ ವ್ಯಕ್ತಿನೇ ಡಾಕ್ಟರ್ ರಾಜ್ಕುಮಾರ್ ಅವರು. ಅಂದರೆ ತಮ್ಮ ಕರ್ತವ್ಯನೇ ದೇವರು ಅಂತ ತಿಳ್ಕೊಂಡ್ರು. ಯಾವತ್ತೂ ಕೂಡ ನಿರ್ದೇಶಕರು ಏನು ಹೇಳ್ತಾರೋ ಅದನ್ನು ಚಾಚು ತಪ್ಪದೆ 10 ಸಲ ಅಭಿನಯಿಸಿ ಅದು ನಿಮ್ಮ ಮನಸ್ಸಿಗೆ ತೃಪ್ತಿ ತಂದರೆ ಮಾತ್ರ ಮುಂದಿನ ದೃಶ್ಯಕ್ಕೆ ಹೋಗಿ ಅಂತ ಹೇಳುತ್ತಿದ್ದನ್ನು ನಾನು ಪತ್ರಿಕೆಗಳಲ್ಲಿ ಓದ್ತಾ ಇದ್ದೆ. ಮತ್ತು ಇನ್ನೊಂದು, ಆವಾಗ ನಾವು ಚಿಕ್ಕವರಿದ್ದಾಗ ವಿಜಯ್ ಚಿತ್ರ ಅನ್ನೋ ಒಂದು ಮಾಸಪತ್ರಿಕೆ, ಅಂದರೆ ತಿಂಗಳ ಪತ್ರಿಕೆ ಬರ್ತಾ ಇತ್ತು. ಇವಾಗ ರೂಪತಾರ ಬರುತ್ತಲ್ಲ, ಅದೇ ಥರ ವಿಜಯ್ ಚಿತ್ರ ಅಂತ ಬರ್ತಾ ಇತ್ತು. ಅದರಲ್ಲಿ ಕಥಾನಾಯಕನ ಕತೆ ಅಂತ ಕೂಡ ಬರ್ತಾ ಇತ್ತು. ಪ್ರತಿ ತಿಂಗಳು ಕೂಡ ಎಲ್ಲರಿಗೂ ಕುತೂಹಲ, ಡಾಕ್ಟರ್ ರಾಜ್ಕುಮಾರ್ ಅವರ ವಿಷಯನ ನಾವು ತಿಳ್ಕೋಬೇಕು, ಅವ್ರ ತಂದೆ ಯಾರು, ತಾಯಿ ಯಾರು, ಅವ್ರು ಹೇಗೆ ಬಂದರು, ಯಾವ ಚಿತ್ರಗಳಲ್ಲಿ ಹೇಗೆ ಅಭಿನಯಿಸಿದ್ರು ಅನ್ನೋದನ್ನು ತಿಳಿಯೋ ಕುತೂಹಲವನ್ನು ತಣಿಸ್ಲಿಕ್ಕೋಸ್ಕರನೇ ಆ ಮಾಸಪತ್ರಿಕೆಯಲ್ಲಿ ಬರ್ತಾ ಇತ್ತು. ಅವತ್ತು ಕೂಡ ನಾನು ಪ್ರತಿ ತಿಂಗಳು ಕಾಯ್ತಾ ಇದ್ದೆ. ಹಾಗಾಗಿ ಪ್ರತಿ ತಿಂಗಳು ಅದನ್ನೆಲ್ಲ ಓದಿದ ಮೇಲೆ ಕೊನೆಯದಾಗಿ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ಅಂತ ಬರ್ತಾ ಇತ್ತು. ಅವಾಗಿಂದಲೂ ಕೂಡ ನಾನು ಅದನ್ನು ಓದ್ತಾ ಇದ್ದೆ. ಅಂತಹ ಅಭಿಮಾನವನ್ನು ಅವರು ನಮ್ಮೆಲ್ಲರ ಮುಂದೆ ಇಟ್ಟಿದ್ದರು. ಹೀಗೆ ಹೇಳ್ತಾ ಹೋದರೆ ಅದಕ್ಕೆ ಅಂತ್ಯವೇ ಇಲ್ಲ. ಆದರೆ ನಾನು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನೋಡಿದಂತಹ ಸಂದರ್ಭವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಸುಮಾರು 1994 ಅದರ ಅಂತ್ಯದಲ್ಲಿ, ಆಗ ನನ್ನ ಮಗ ಇನ್ನೂ 6-7 ತಿಂಗಳು ಪಾಪು. ನಮ್ಮ ಯಜಮಾನರು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಅಂದರೆ ನಮಗೆಲ್ರಿಗೂ ಆಸೆ, ಹುಟ್ಟಿದಬ್ಬದ ದಿನ ರಾಜ್ಕುಮಾರ್ ಅವರು ಮನೆಯಿಂದ ಹೊರಗೆ ಬಂದು ಅಭಿಮಾನಿಗಳನ್ನ ಮಾತಾಡಿಸ್ತಾರೆ ಅಂತ ಕೇಳಿದ್ವಿ ನಾವು. ಹಾಗಾಗಿ ಇವರು ನಮ್ಮ ಯಜಮಾನರು ಕೆಲಸ ಮುಗಿಸ್ಕೊಂಡು ವಾಪಸ್ ಬರುವಾಗ ಅಂಥ ಅವಕಾಶ ಸಿಗಬಹುದೇನೋ ಅಂತ ಅವ್ರು ಮುಂದೆ ಬಂದಾಗ, ಇನ್ನೇನು ಸ್ವಲ್ಪ ಹೊತ್ತಿಗೆ ರಾಜ್ಕುಮಾರ್ ಹೊರಗೆ ಬಂದು ಅಭಿಮಾನಿಗಳ ಜೊತೆ ಮಾತಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಾಯಿತು. ಮನೆಗೆ ಬಂದು ನನ್ನ ಮಗಳನ್ನ ಕೂಡ ಕರ್ಕೊಂಡು ಹೋದರು. ಅಂದರೆ ನಮ್ಮ ಮನೆ ಅವರ ಮನೆ ಸಮೀಪದಲ್ಲಿ ಒಂದು 2-3 ರೋಡ್ ಹಿಂದೆ ಮುಂದೆ ಇತ್ತು. ಹಾಗಾಗಿ ನಮ್ಗೆ ಎಷ್ಟು ಖುಷಿ ಅಂದರೆ, ಅಯ್ಯೋ ಹೌದಾ, ಇವತ್ತು ನಾವು ಅವ್ರನ್ನ ನೋಡಬಹುದಾ, ಹಾಗೆ ಒಂದೇ ನಿಮಿಷದಲ್ಲಿ ನಾವೆಲ್ಲ ತಯಾರಾಗಿ ಇನ್ನೇನು ಅವ್ರ ಮನೆ ಹತ್ರ ಹೋದ್ವಿ. ಆವಾಗ ರಾಜ್ಕುಮಾರ್ ಅವರು ಕೂಡ ಹೊರಗೆ ಬಂದರು. ಆವಾಗ ನಮ್ಮ ಯಜಮಾನ್ರು ಅವ್ರನ್ನ ಭೇಟಿಯಾಗಿ ನಾನು ಈ ಥರ ಡಾಕ್ಟರ್ ಅಂತೇಳಿ ಪರಿಚಯ ಮಾಡಿಸಿದಾಗ ಅವರು ನಕ್ಕರು. ನೋಡಿದ್ರಾ, ನನಗೆ ಡಾಕ್ಟ್ರೇಟ್ ಪ್ರಶಸ್ತಿ ಕೊಟ್ಟು ನಾನು ಡಾಕ್ಟರ್ ಆದೆ, ನೀವು ನಿಜವಾದ ಡಾಕ್ಟ್ರು ಅಂತ ಹೇಳಿಬಿಟ್ಟು ಅಭಿನಂದಿಸಿ ನಾವೆಲ್ಲರೂ ಅದನ್ನು ಸರ್ ನಿಮಗೆ ಶುಭಾಶಯಗಳು ಅಂತ ಹೇಳೋಕ್ಕೆ ನಮಗೆ ಆ ಸಂತೋಷದಲ್ಲಿ ಗೊತ್ತಾಗ್ತಿರ್ಲಿಲ್ಲ. ಅಷ್ಟೊಂದು ಕಣ್ಣಲ್ಲೆಲ್ಲ ನಾವು ನೀರು ತುಂಬಿಕೊಂಡು, ಈಗ ನಾವೊಂದು ದೇವಸ್ಥಾನಕ್ಕೆ ಹೋದರೆ ದೇವರನ್ನು ಅಯ್ಯೋ ದೇವ್ರು ಕಾಣಲೇ ಇಲ್ಲ ಅಂತ ಹೇಗೆ ನೋಡ್ತೀವೋ ಅಷ್ಟೊಂದು ಪಾವಿತ್ರತೆಯಿಂದ ನಾವು ಅವ್ರನ್ನ ನೋಡಿದಾಗ ತುಂಬ ಖುಷಿ ಆಯಿತು. ಕಣ್ಣಲ್ಲೇ ಅವ್ರನ್ನ ತುಂಬಿಟ್ಕೊಳ್ಳೋಣ ಅಂತ ಅನಿಸ್ಬಿಟ್ಟಿತ್ತು. ಆನಂತರ ಅವರೆಲ್ಲರೂ ಆಯ್ತಮ್ಮ ನಿಮ್ಮ ಶುಭಾಶಯಗಳನ್ನು ನನಗಿರಲಿ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಅವತ್ತು ದೋಸೆ ಇಡ್ಲಿ ತಿಂಡಿಯ ವ್ಯವಸ್ಥೆ ಕೂಡ ಮಾಡಿದರು. ನಾವು ಕೂಡ ಆ ತಿಂಡಿ ತಿಂದ್ಕೊಂಡು ಮನೆಗೆ ಬಂದ್ವಿ. ಆದರೆ ಇವತ್ತಿಗೂ ಕೂಡ ಆ ಘಟನೆ ನನ್ನ ಮನಸ್ಸಿನಲ್ಲಿ ಹಾಗೇ ಇದೆ. ಎಂತಹ ಪುಣ್ಯಾತ್ಮರು ನಾವು, ಎಂತಹ ಕಲಾವಿದ. 206 ಚಿತ್ರಗಳಲ್ಲಿ ಅಭಿನಯಿಸೋದು, ಅದು ನಾಯಕ ನಟನಾಗಿ, ಅದು ಒಂದೇ ಭಾಷೆಯಲ್ಲಿ ಅಭಿನಯಿಸೋದು ಅಷ್ಟು ಸುಲಭವಲ್ಲ. ಎಷ್ಟು ನಾಟಕ ರಂಗದಿಂದ ಬಂದು ಚಿತ್ರರಂಗದ ಉತ್ತುನ್ನಕ್ಕೇರಿದಂತಹ ಮಹಾನ್ ವ್ಯಕ್ತಿ ಇವತ್ತು ಅವರು ಗತಿಸಿ ಎಷ್ಟೋ ವರ್ಷಗಳಾದರೂ ಕೂಡ ಇವತ್ತು ಉದಯ ಮೂವೀಸಲ್ಲಿರ್ಬೋದು, ಪಬ್ಲಿಕ್ ಟಿವಿಯಲ್ಲಿ ಅವರ ಚಿತ್ರಗಳು ಬಂದರೆ ಇವತ್ತು ನನ್ನ ಮೊಮ್ಮಗ ಕೂಡ ಕುತ್ಕೊಂಡು ನೋಡ್ತಾನೆ. ಅಂದರೆ ಎಷ್ಟೊಂದು ಒಳ್ಳೆಯ ಚಿತ್ರಗಳು, ಎಂಥವ್ರನ್ನಾಗಲಿ ಒಂಥರ ಮಂತ್ರ ಮುಗ್ಧರಾಗಿಸುವಂತಹ ಅಭಿನಯ. ಕನ್ನಡ ಭಾಷೆಯನ್ನು, ಕಸ್ತೂರಿ ಕನ್ನಡವನ್ನು ಅವರ ಬಾಯಲ್ಲಿ ಕೇಳಿದ್ರೇ ಅದರ ಸೊಗಸು. ಏನೇ ಆಗಲಿ
ಭಾಷಾ ಉಚ್ಚಾರಣೆ ಇರಬಹುದು, ಮತ್ತು ಅವರು ಅಭಿನಯಿಸುವ ಚಿತ್ರದಲ್ಲಿ ಹೆಣ್ಣು ಮಕ್ಕಳ ಜೊತೆ ಅವರು ಮಾತನಾಡುವ ರೀತಿ, ತಾಯಿ ಜೊತೆ ತಾಯಿ ಪ್ರೀತಿ, ತಂದೆ ಪ್ರೀತಿ, ಸಹೋದರಿಯರ ಜೊತೆ, ಮಡದಿಯ ಜೊತೆ ಪ್ರೀತಿಯ ಮಾತು, ಇವೆಲ್ಲ ನೋಡಿದಾಗ ಪ್ರತಿಯೊಬ್ಬರು ಅಂದ್ಕೊಳ್ಳರಂತೆ ನಾವು ಕೂಡ ನಮ್ಮನೆಯಲ್ಲಿ ನಾವು ಹೀಗೇ ಇರಬೇಕು ನಮ್ಮ ಮೇಲೆ ಪರಿಣಾಮ ಬೀರೋಷ್ಟು ಅವರ ಅಭಿನಯ ಉತ್ತುಂಗವಾಗಿತ್ತು. ಇದು ಎಷ್ಟು ಹೇಳಿದರೂ ಕೂಡ ಸಾಲದು. ನನ್ನ ಮನಸ್ಸಿನಲ್ಲಿ ಎಷ್ಟಿದೆಯೋ ಅದನ್ನು ನನ್ನ ಒಂದು ಜಲಜಾ ವ್ಲಾಗಿನ ಮುಖಾಂತರ ನಿಮ್ಮೆಲ್ಲರ ಜೊತೆ ಹಂಚ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಫೋಟೋ ಕೂಡ ನಾನು ಹಾಕ್ತೀನಿ. ನಾವು ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಕುಟುಂಬ ಸಮೇತ ಭೇಟಿಯಾಗಿದ್ದ ಫೋಟೋ ಇವತ್ತಿಗೂ ಕೂಡ ಅದನ್ನು ದೊಡ್ಡ ಸೈಜ್ ಮಾಡಿ ನಾವು ಇಟ್ಕೊಂಡಿದ್ದೀವಿ. ಅದನ್ನು ಹೇಳೋಕ್ಕೆ ನನಗೆ ಖುಷಿ. ಯಾರಾದ್ರೂ ನಮ್ಮ ಮನೆಯೊಳಗೆ ಬಂದಾಗ ಏನಿದು ರಾಜ್ಕುಮಾರ್ ಜೊತೆ ನೀವು ಯಾವಾಗ ಫೋಟೋ ತೆಗೆಸ್ಕೊಂಡ್ರಿ ಅಂತ ಅಂದಾಗ ಈ ಎಲ್ಲ ಘಟನೆಯನ್ನು ನಾನು ಹೇಳ್ತೀನಿ. ಅವರನ್ನು ನೋಡಿದಂತಹ ನಾವೇ ಧನ್ಯರು ಅನ್ನೋ ಮನೋಭಾವ ಇವತ್ತಿಗೂ ಇದೆ. ಅಂತಹ ಪುಣ್ಯಾತ್ಮ ಹುಟ್ಟಿದಂತಹ ಸ್ಮರಣೆಯ ದಿನವನ್ನು ನಾವು ನಿಜವಾಗ್ಲೂ ಅಂತಹ ವ್ಯಕ್ತಿಯಿಂದ ಕನ್ನಡ ಚಿತ್ರರಂಗ ಒಂದು ಉತ್ತುಂಗ ಮಟ್ಟಕ್ಕೆ ಏರ್ತು. ಇವತ್ತಿಗೂ ಕೂಡ ಕನ್ನಡ ಚಿತ್ರರಂಗ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಕನ್ನಡದ ಆಸ್ತಿ ಅನ್ನುವಂತಹ ಮಾತು ಕನ್ನಡ ಚಲನಚಿತ್ರರಂಗ, ಈ ಕನ್ನಡ ನಾಡು ಇರುವವರೆಗೂ ಕೂಡ ಅದು ಚಿರಸ್ಥಾಯಿ ಆಗಿರಲಿ ಅಂತ ನನ್ನ ಹಾರೈಕೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.